ಹಾಯ್ ಗೈಸ್, ಒಂದು ಕಪಲ್ ಸ್ಟೇ ಆಗಿರೋ ಪಕ್ಕದಲ್ಲಿ ಹಳೆ ಕಾಲದ ಬ್ರಿಟಿಷ್ ಬಂಗ್ಲೆ ಇರುತ್ತೆ. ಆ ಮನೆಗೆ ಹೊಸದಾಗಿ ಒಂದು ಫ್ಯಾಮಿಲಿ ಬರ್ತಾರೆ. ಆ ಮನೆಗ್ ಬಂದ ಮೇಲೆ ತುಂಬಾನೇ ಭಯಾನಕ ಘಟನೆಗಳು ನಡೆಯೋದಕ್ ಶುರುವಾಗುತ್ತೆ. ಆ ಬ್ರಿಟಿಷ್ ಬಂಗ್ಲೆ ಹಿಂದಿನ ಭಯಾನಕ ರಹಸ್ಯ ಆದ್ರೂ ಏನು, ಈ ಕಪಲ್ ಯಾವ ರೀತಿ ಆ ಫ್ಯಾಮಿಲಿನ ಕಾಪಾಡ್ತಾರೆ ಅನ್ನೋದೇ ಪೂರ್ತಿ ಕತೆ. ಈ ಮೂವಿನಲ್ಲಿ ನೀವು ಗೆಸ್ಸೆ ಮಾಡೋಕಾಗದೆ ಇರೋ ಟ್ವಿಸ್ಟ್ ಗಳು ಇದೆ. ಚಿತ್ರದ ಹೆಸರು ಅವಳ್. 2017ರಲ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರ ನೈಜ ಘಟನೆನ ಆಧಾರವಾಗಿಟ್ಕೊಂಡು ಚಿತ್ರೀಕರಣ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಲ್ಲಿ 1934 ಒಂದು ಬ್ರಿಟಿಷ್ ಬಂಗ್ಲೆನ ತೋರಿಸ್ತಾರೆ. ಒಬ್ರು ಲೇಡಿ ಬಾವಿ ಸ್ಟೆಪ್ಸ್ ನಲ್ಲಿ ಕೂತು ಆಟ ಆಡ್ತಿರೋ ತನ್ನ ಮಗಳನ್ನ ಕರೀತಾರೆ. ಇನ್ಮೇಲೆ ನೀನೊಬ್ಳೆ ಆಟ ಆಡೋ ಅವಶ್ಯಕತೆ ಇಲ್ಲ, ಸದ್ಯದಲ್ಲೇ ಇನ್ನೊಂದು ಪುಟ್ಟ ಪಾಪು ನಿನ್ ಜೊತೆಲಿ ಆಟ ಆಡಕ್ ಬರುತ್ತೆ ಅಂತ. ಅಂದ್ರೆ ಈ ಲೇಡಿ ಪ್ರೆಗ್ನೆಂಟ್. ಸದ್ಯಕ್ಕೆ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈಗ ಮನೆ ಒಳಗಿಂದ ಏನೋ ಶಬ್ದ ಕೇಳ್ತಿದೆ. ಕಟ್ ಮಾಡಿದ್ರೆ 82 ವರ್ಷಗಳ ನಂತರ ಕೃಷ್ಣ ಲಕ್ಷ್ಮಿ ಅನ್ನೋ ಕಪಲ್ ನ ತೋರಿಸ್ತಾರೆ. ಲಕ್ಷ್ಮಿ ಸ್ವೀಟ್ ಆಗಿ ಕ್ರಿಶ್ ಅಂತ ಕರಿತಾ ಇರ್ತಾಳೆ. ಆಗ ಪಕ್ಕದ ಮನೆಗೆ ಹೊಸದಾಗಿ ಒಂದು ಫ್ಯಾಮಿಲಿ ಬರ್ತಾರೆ. ಆ ಫ್ಯಾಮಿಲಿ ಬಂದಿರೋದು ಯಾವ ಮನೆಗೆ ಗೊತ್ತಾ? ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ದ ಬ್ರಿಟಿಷ್ ಬಂಗ್ಲೆಗೆನೆ ಆ ಫ್ಯಾಮಿಲಿ ಬಂದಿರೋದು. ಇನ್ನು ಕ್ರಿಶ್ ಒಬ್ಬ ನ್ಯೂರೋ ಸರ್ಜನ್. ಅದೇ ಹಾಸ್ಪಿಟಲ್ ನಲ್ಲಿ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಆಗಿರೋ ಪ್ರಸಾದ್ ಇವನಿಗೆ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಲಕ್ಷ್ಮಿ ಒಬ್ಳೆ ಮನೇಲಿರುವಾಗ ಪಕ್ಕದ ಮನೆ ಫ್ಯಾಮಿಲಿಗೆ ಸೇರಿದ್ದ ಜೆನಿ ಸಾರಾ ಬಂದು ಸ್ವಲ್ಪ ಹೊತ್ತು ಕ್ಯಾಶುವಲ್ ಆಗಿ ಮಾತಾಡಿ ಹೋಗ್ತಾರೆ. ಸೊ ಈಗ ಪಕ್ಕದ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಆಲ್ರೆಡಿ ಜೆನಿ ಸಾರಾ ಬಗ್ಗೆ ಗೊತ್ತಾಗಿದೆ. ಇದು ಅವ್ರ ತಂದೆ ಪಾಲ್. ಇವರು ಪಾಲ್ ಅವ್ರ ಹೆಂಡತಿ, ಹಾಗೇನೆ ಮೇಡ್. ಕಿಚನ್ ನೈಫ್ ಕಾಣಿಸ್ತಾ ಇಲ್ಲ ಅಂತ ಮೇಡ್ ಜೊತೆಲಿ ಗಲಾಟೆ ಮಾಡ್ತಾ ಇದ್ದಾರೆ. ಜೆನಿ ಹತ್ರ ಕೇಳಿದಾಗ ಕಿಚನ್ ನೈಫ್ ಇಟ್ಕೊಂಡು ನಾನೇನ್ ಮಾಡ್ಲಿ, ನನ್ಗೇನು ಗೊತ್ತಿಲ್ಲ. ಪಾಲ್ ಫ್ಯಾಮಿಲಿ ಕ್ರಿಶ್ ಹಾಗೇನೆ ಲಕ್ಷ್ಮಿನ ಗೆಟ್ ಟುಗೆದರ್ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಜೆನಿಗೆ ಕೃಷ್ಣ ನೋಡಿದ ತಕ್ಷಣ ಅವನ್ ಮೇಲೆ ಲವ್ ಆಗ್ಬಿಡುತ್ತೆ. ಪಾಲ್ ಅವ್ರ ಹೆಂಡತಿ ಲಕ್ಷ್ಮಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಈ ಲೇಡಿ ಹೇಳ್ತಿರೋ ಪ್ರಕಾರ ಇವರು ಪಾಲ್ಗೆ 2ನೇ ವೈಫ್. 7 ವರ್ಷದ ಹಿಂದೆ ಜೆನಿ ಅವ್ರ ಅಮ್ಮ ತೀರ್ಕೊಂಡಿದ್ದಾರೆ. ಸಾರಾ ಮಾತ್ರ ಇವರಿಗೆ ಹುಟ್ಟಿರೋದು. ಇನ್ನು ಜೆನಿ ಅಂತೂ ಕ್ರಿಶ್ ಜೊತೆಲಿ ತುಂಬಾನೇ ಬೋಲ್ಡ್ ಆಗಿ ಮಾತಾಡಕ್ ಶುರು ಮಾಡ್ತಾಳೆ. ಎಲ್ರು ಪಾಲ್ ಅವ್ರ ತಂದೆ ಪಿಯಾನೋ ನುಡಿಸ್ತಾ ಇರೋ ಜಾಗದಲ್ಲಿರುವಾಗ ಕ್ರಿಶ್ ಮನೆ ಹೇಗಿದೆ ಅಂತ ಸುತ್ತಾಡ್ತಾ ಇದ್ದಾನೆ. ಆಗ ಪಕ್ಕದ ರೂಮಲ್ಲಿ ಏನೋ ಶಬ್ದ ಕೇಳುತ್ತೆ. ಹೋಗ್ ನೋಡಿದಾಗ ಸಾರಾ ವಿಂಡೋ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದಾಳೆ. ನೋಡಿದ್ರೆ ಶಾಕಿಂಗ್ಲಿ ಜೆನಿ ಬಾವಿ ಮೇಲೆ ನಿಂತ್ಕೊಂಡಿದ್ದಾಳೆ. ಗಾಬರಿ ಆಗಿದ್ದ ಕ್ರಿಶ್, ಹೇ ಜೆನಿ, ಏನ್ ಮಾಡ್ತಾ ಇದ್ದೀಯಾ, ಒಳಗಡೆ ಬಾ ಅಂತ. ಆದ್ರೆ ಜೆನಿ ಬಾವಿಗೆ ಹಾರ್ಬಿಡ್ತಾಳೆ. ಕ್ರಿಶ್ ಎಲ್ರನ್ನೂ ಅಲರ್ಟ್ ಮಾಡಿ ಆಮೇಲೆ ಅವನೇ ಬಾವಿಗೆ ಹಾರಿ ಅವಳನ್ನ ಮೇಲ್ಗಡೆ ಎತ್ಕೊಂಡ್ ಬರ್ತಾನೆ. ಫಸ್ಟ್ ಏಡ್ ಮಾಡಿ ಹೇಗೋ ಅವಳನ್ನ ಕಾಪಾಡ್ತಾರೆ. ಆದ್ರೆ ಲಕ್ಷ್ಮಿಗ್ ಅನ್ನಿಸ್ತಾ ಇದೆ ಕ್ರಿಶ್ ನನಗಿಂತ ಜೆನಿ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ ಅಂತ. ರಾತ್ರಿ ಅದೇ ವಿಷಯಕ್ಕೆ ಗಲಾಟೆ ಮಾಡ್ತಾಳೆ. ಅವ್ರ ಫ್ಯಾಮಿಲಿ ಅವ್ರು ಸುಮ್ನೆ ಇದ್ರೂನು ನೀನ್ ಯಾಕೆ ಬಾವಿಗೆ ಹಾರ್ದೆ ಅಂತ. ಆದ್ರೆ ಕ್ರಿಶ್ ಏನು ಉತ್ತರ ಕೊಡದೆ ಅವಳ ಜೊತೆಲಿ ಇಂಟಿಮೇಟ್ ಆಗ್ತಾನೆ. ಮಧ್ಯರಾತ್ರಿ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದಾಗ ಬಂದಿರೋದು ಪಾಲ್. ಕ್ರಿಶ್, ಜೆನಿಗೆ ದಿಢೀರ್ ಅಂತ ಫಿಟ್ಸ್ ಬಂದಿದೆ, ದಯವಿಟ್ಟು ಬನ್ನಿ. ಕ್ರಿಶ್ ಹೋಗಿ ಅವಳಿಗೆ ಇಂಜೆಕ್ಷನ್ ಕೊಡ್ತಾನೆ. ನಾರ್ಮಲ್ ಆದ್ಲೇನೋ ಅಂತ ಅನ್ಕೊಂಡ್ರೆ ಅನ್ಕಾನ್ಶಿಯಸ್ ಆಗಿದ್ದ ಜೆನಿ ಸಡನ್ ಆಗಿ ಎದ್ದು ಕ್ರಿಶ್ ತೋಳಿನ ಭಾಗಕ್ಕೆ ಕಚ್ಚಿಬಿಡ್ತಾಳೆ. ಕೊನೆಗೂ ಅವಳನ್ನ ಹೇಗೋ ಕಂಟ್ರೋಲ್ ಮಾಡ್ತಾರೆ. ಸಡನ್ ಆಗಿ ಹೇಗೆ ಫಿಟ್ಸ್ ಬಂತು ಅನ್ನೋದೇ ದೊಡ್ಡ ಮಿಸ್ಟ್ರಿ. ಕ್ರಿಶ್ ಪಾಲ್ ಅವ್ರಿಗೆ ಹೇಳ್ತಾನೆ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬನ್ನಿ ಅಂತ. ಬೆಳಗ್ಗೆ ಕ್ರಿಶ್ ತೋಳಲ್ಲಿ ಆಗಿರೋ ಬೈಟ್ ಮಾರ್ಕ್ ನೋಡಿ ಲಕ್ಷ್ಮಿ ಏನಾಯ್ತು ಅಂತ ಕೇಳ್ತಾಳೆ. ಇವನು ರಾತ್ರಿ ನಡೆದ ವಿಷಯನ ಹೇಳ್ತಾನೆ. ಓ ಹೌದಾ, ನಾನೇ ಇಲ್ಲಿ ತನಕ ಈ ರೇಂಜಿಗೆ ಕಚ್ಚಿಲ್ಲ, ಪರವಾಗಿಲ್ಲ ಈಗ ಕಚ್ಚು. ಹೀಗೆ ಇಬ್ರು ರೊಮ್ಯಾಂಟಿಕ್ ಮೂಡಲ್ಲಿ ಇರುವಾಗ ಅಷ್ಟ್ರಲ್ಲಿ ಜೆನಿ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ಹಾಸ್ಪಿಟಲ್ ನಲ್ಲಿ ಮೀಟ್ ಆಗೋಣ ಅಂತ. ಜೆನಿ ಹೋದ್ಮೇಲೆ ಲಕ್ಷ್ಮಿ, ಏನು ಅವಳು ನಿನ್ನ ಕರ್ಕೊಂಡು ಓಡ್ ಹೋಗೋ ತರ ಇದ್ದಾಳೆ? ಹೇ, ಅವಳು ಚಿಕ್ಕ ಹುಡುಗಿ ಕಣೆ, ಯಾಕೆ ಸುಮ್ನೆ ಏನೇನೋ ಮಾತಾಡ್ತೀಯ? ಈಗ ಜೆನಿಗೆ ಹಾಸ್ಪಿಟಲ್ ನಲ್ಲಿ ಕೆಲವು ಟೆಸ್ಟ್ ಗಳನ್ನ ಮಾಡ್ತಾರೆ. ಕ್ರಿಶ್ ಹೇಳ್ತಾನೆ ಎಲ್ಲ ನಾರ್ಮಲ್ ಆಗೇ ಇದೆ, ಫಿಟ್ಸ್ ಎಲ್ಲ ಸಮ್ಟೈಮ್ಸ್ ಕಾರಣನೇ ಇಲ್ದೆ ಕೂಡ ಬರುತ್ತೆ, ಹೆದ್ರೋ ಅವಶ್ಯಕತೆ ಇಲ್ಲ ಅಂತ. ಈ ಕಡೆ ಪಾಲ್ ಅವ್ರ ಹೆಂಡತಿ ಜೆನಿ ಕಬೋರ್ಡ್ ನಲ್ಲಿ ಬಟ್ಟೆ ಇಡೋದಕ್ಕೆ ಬಂದಾಗ ಅದಿನ ಕಾಣೆಯಾಗಿದ್ದ ಕಿಚನ್ ನೈಫ್ ಇವಳು ಕಬೋರ್ಡ್ ನಲ್ಲೇ ಇದೆ. ಅವತ್ ಕೇಳಿದಾಗ ನನಗ್ ಗೊತ್ತೇ ಇಲ್ಲ ಅಂದ್ಲು. ಮತ್ತೆ ಹೇಗೆ ನೈಫ್ ಇಲ್ಲಿಗ್ ಬಂತು? ಅವಳು ಕಬೋರ್ಡ್ ನಲ್ಲಿ ಏನೋ ಬರ್ದಿದ್ದಾಳೆ, ಆದ್ರೆ ಯಾವ ಭಾಷೆಯಲ್ಲಿ ಅಂತ ಗೊತ್ತಿಲ್ಲ. ಲಕ್ಷ್ಮಿ ಪಕ್ಕದ ಮನೆಗೆ ಬರ್ತಾಳೆ. ಅಲ್ಲಿ ಯಾರು ಇರಲ್ಲ, ಆದ್ರೆ ಕರ್ಟನ್ ಹಿಂದೆ ಸಾರಾ ಹೈಡ್ ಆಗಿದ್ದಾಳೆ ಅನ್ಸುತ್ತೆ. ಲಕ್ಷ್ಮಿ ಹತ್ರ ಹೋಗುವಾಗ ಪಾಲ್ ಅವ್ರ ಹೆಂಡತಿ ಬರ್ತಾರೆ. ಆಂಟಿ, ಸಂಜೆ ಎಲ್ರು ನಮ್ ಮನೆಗ್ ಡಿನ್ನರ್ ಬಂದ್ಬಿಡಿ. ಓಕೆ. ಜೆನಿ ಸಾರಾ ಸೈಟ್ ಕಡೆ ಹೋಗಿದ್ದಾರೆ. ಇದನ್ ಕೇಳಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಹಾಗಾದ್ರೆ ಕರ್ಟನ್ ಹಿಂದೆ ನಿಂತ್ಕೊಂಡಿದ್ದು ಯಾರು? ಇದೇ ಕನ್ಫ್ಯೂಷನ್ ನಲ್ಲೇ ಮನೆಗೆ ಹೋಗ್ತಾಳೆ. ಈವ್ನಿಂಗ್ 2 ಫ್ಯಾಮಿಲಿ ಸೇರಿ ಡಿನ್ನರ್ ಮಾಡ್ತಾ ಇದ್ದಾರೆ. ಜೆನಿ ಅಂತೂ ಕೃಷ್ಣ ಲೈನ್ ಹೊಡೆಯೋದ್ರಲ್ಲಿ ಬ್ಯುಸಿ ಇದ್ದಾಳೆ.
ಡಿನ್ನರ್ ಎಲ್ಲ ಆದ್ಮೇಲೆ ವಿಂಡೋ ಹತ್ರ ಬಂದಿದ್ದ ಜೆನಿ ಅವ್ರ ಮನೆ ಕಡೆ ನೋಡಿದಾಗ ಆ ಮನೇಲಿ ಯಾರೋ ಓಡಾಡ್ತಿರೋ ತರ ಫೀಲ್ ಆಗುತ್ತೆ. ಕೊನೆಗೆ ಯಾವ್ದೋ ಆತ್ಮ ಹತ್ರ ಬಂದಂಗೆ ಫೀಲ್ ಆಗಿದ್ರಿಂದ ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಬೇರೆ ಅವ್ರಿಗಂತೂ ಅಲ್ಲೇನು ಕಾಣಿಸ್ತಾನೆ ಇಲ್ಲ. ಜೆನಿ ನಿಜವಾಗ್ಲೂ ಏನ್ ನೋಡಿದ್ಲು ಅಂತ ಇವರಿಬ್ರು ಮಾತಾಡ್ಕೋತಾ ಇದ್ದಾರೆ. ರಾತ್ರಿ ಪಾಲ್ ಮನೆಯಲ್ಲಿ ಡೆಕ್ಟಾಫೋನ್ ಆನ್ ಆಗಿದೆ. ಇದನ್ನ ಇವ್ರ ತಂದೆ ಯೂಸ್ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಯಾರು ಆನ್ ಮಾಡಿದ್ದು ಅಂತ ಫಸ್ಟ್ ಹೋಗಿ ಆಫ್ ಮಾಡ್ತಾರೆ. ಆಫ್ ಮಾಡಿದ್ರು ಮತ್ತೆ ಶಬ್ದ ಬರುತ್ತೆ. ಸಿಟ್ ಬಂದು ಬ್ಯಾಟ್ರಿನ ರಿಮೂವ್ ಮಾಡ್ತಾರೆ. ಅಷ್ಟ್ರಲ್ಲಿ ಜೆನಿ ನನ್ಗೂ ಶಬ್ದ ಕೇಳಿಸ್ತು ಅಂತ ಪಾಲ್ ಅವ್ರಿಗೆ ಹೇಳ್ತಾಳೆ. ಈ ಮನೇಲಿ ಸಮಥಿಂಗ್ ಏನೋ ಇದೆ ಅಂತ ಇವ್ರಿಗೆ ಡೌಟ್ ಶುರು ಆಗುತ್ತೆ. ರಾತ್ರಿ ಜೆನಿ ಅವಳ ಫೋನ್ ನ ಇಲ್ಲೇ ಬಿಟ್ಟೋಗಿರ್ತಾಳೆ. ಆಗ ಪಾಲ್ ಕಾಲ್ ಮಾಡ್ತಾರೆ. ಹೇ ಪಾಲ್, ಜೆನಿ ಇಲ್ಲೇ ಫೋನ್ ಬಿಟ್ಟೋಗಿದ್ದಾಳೆ. ಆಗ ಪಾಲ್ ಜೆನಿ ಹಾಗೇನೆ ಸಾರಾ ಇಬ್ರು ಬೆಳಗಿಂದ ಮಿಸ್ಸಿಂಗ್ ಅಂತ ಹೇಳ್ತಾರೆ. ಗಾಬರಿ ಆಗಿದ್ದ ಕ್ರಿಶ್ ಪಾಲ್ ಜೊತೆಲಿ ಅವರಿಬ್ಬರನ್ನ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಜೆನಿ ಯಾವ್ದೋ ಬೆಟ್ಟದ ಕಡೆ ಹೋಗ್ತಾ ಇದ್ದಾಳೆ. ಅವಳು ಹಿಂದೆನೆ ಸಾರಾನು ಹೋಗ್ತಿದ್ದಾಳೆ. ಪಾಲ್ ಹೇಳ್ತಿರೋ ಪ್ರಕಾರ ಜೆನಿ ಮರ ಇದೆಯಲ್ಲ, ಇಲ್ಲಿಗೆ ತುಂಬಾ ಸಲ ಬರ್ತಿರೋದ್ನ ನಾನ್ ನೋಡಿದ್ದೀನಿ. ಅದಕ್ಕೆ ಈ ಕಡೆನೆ ಹೋಗಿರ್ಬೋದು ಅಂತ ಹುಡುಕ್ತಾ ಇದ್ದಾರೆ. ಪಾಲ್ ಗೆಸ್ ಮಾಡಿದ್ದು ನಿಜ. ದೂರದಲ್ಲಿ ಅವರಿಬ್ರು ಹೋಗ್ತಾ ಇರೋದ್ನ ನೋಡಿ ಕ್ರಿಶ್ ಸಾರಾ ಹಿಂದೆ ಹೋದ್ರೆ ಪಾಲ್ ಜೆನಿ ಹಿಂದೆ ಹೋಗ್ತಾರೆ. ಅವಳು ನೋಡಿದ್ರೆ ಬೆಟ್ಟು ತುದಿನಲ್ಲಿ ನಿಂತ್ಕೊಂಡಿದ್ದಾಳೆ. ಇನ್ ಕೇಸ್ ಕಾಲ್ ಜಾರಿ ಬಿದ್ರೆ ಮೂಳೆನು ಸಿಗಲ್ಲ. ಕೊನೆಗೂ ಹೇಗೋ ಇಬ್ರು ಸೇರಿ ಜೆನಿ ಸಾರನ್ನ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಪಾಲ್ಗಂತೂ ತಲೆ ಕೆಡ್ತಾ ಇದೆ. ಯಾಕೆ ಜೆನಿ ಈ ರೀತಿ ನಡ್ಕೋತಾ ಇದ್ದಾಳೆ, ಅವರಿಬ್ಬರನ್ನ ಯಾಕೆ ಬೆಟ್ಟು ತುದಿಗೆ ಹೋದ್ರಿ ಅಂತ ಕೇಳಿದಾಗ ಸಾರಾ ಹೇಳ್ತಾಳೆ, ಜೆನಿ ಹೋಗಿದ್ ನೋಡಿ ನಾನ್ ಕೂಡ ಹಿಂದೆನೆ ಹೋದೆ. ಆಮೇಲೆ ನಾನು ಕಾಲ್ ಜಾರಿ ಬಿದ್ದುಬಿಟ್ಟೆ. ಅಷ್ಟರಲ್ಲಿ ಕ್ರಿಶ್ ಅಂಕಲ್ ಬಂದು ನನ್ನ ಕಾಪಾಡಿದ್ರು ಅಂತ. ಆದ್ರೆ ಜೆನಿ ಏನು ಉತ್ತರ ಕೊಡ್ತಿಲ್ಲ. ಪೇರೆಂಟ್ಸ್ ಸರಿಯಾಗಿ ಬೈತಾರೆ. ಚಿಕ್ಕ ಹುಡುಗಿನ ಕರ್ಕೊಂಡು ಬೆಟ್ಟು ತುದಿಗೆ ಹೋಗಿದ್ಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ ಅಂತ. ಅಷ್ಟರಲ್ಲಿ ಜೆನಿ ಅನ್ಕಾನ್ಶಿಯಸ್ ಆಗ್ತಾಳೆ. ತಕ್ಷಣ ಕ್ರಿಶ್ ಸೀನಿಯರ್ ಸೈಕ್ಯಾಟ್ರಿಕ್ ಡಾಕ್ಟರ್ ಆಗಿರೋ ಪ್ರಸಾದ್ ಅವ್ರ ಹತ್ರ ಜೆನಿ ಹಾಗೇನೆ ಪಾಲ್ ನ ಕರ್ಕೊಂಡು ಹೋಗ್ತಾನೆ. ಈಗ ಡಾಕ್ಟರ್ ಪ್ರಸಾದ್ ಮಾತ್ರ ಜೆನಿ ಜೊತೆಲಿ ಮಾತಾಡ್ತಾರೆ. ಹೇಳು ಜೆನಿ, ನಿನಗೆ ಏನ್ ಪ್ರಾಬ್ಲಮ್ ಆಗ್ತಿದೆ? ಅವಳು ನಮ್ನ ಮನೆ ಬಿಟ್ಟು ಹೋಗಕ್ಕೆ ಹೇಳ್ತಿದ್ದಾಳೆ. ಯಾರು? ಒಂದಿನ ಮನೇಲಿದ್ದಾಗ ನಮ್ ಮನೆ ಫೋನ್ ಇಂದಾನೆ ನನಗೆ ಕಾಲ್ ಬಂತು. ನನಗೆ ಸರ್ಪ್ರೈಸ್ ಆಯ್ತು. ಕಾಲ್ ಪಿಕ್ ಮಾಡಿದಾಗ ಯಾವ್ದೋ ಲೇಡಿ ಚೈನೀಸ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಡೌಟ್ ಬಂದು ಹಾಲ್ ಕಡೆ ಬಂದಾಗ ಮನೇಲಿದ್ದ ಫೋನ್ ಮಿಸ್ಸಿಂಗ್. ಸಾರಾ ಏನಾದ್ರೂ ಈ ರೀತಿ ಆಟ ಆಡಿಸ್ತಾ ಇದ್ದಾಳ ಅಂತ ಅನ್ಕೊಂಡೆ. ಕೊನೆಗೂ ಆ ಫೋನ್ ನ ರೂಮ್ ಇಂದ ಯಾರೋ ಬಿಸಾಡಿದ್ರು. ಆ ಫೋನ್ ಅಲ್ಲಿ ಆಲ್ರೆಡಿ ಮಾತಾಡಿದ್ದ ಕಾಲ್ ರೆಕಾರ್ಡ್ ಆಗಿತ್ತು. ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಚೆಕ್ ಮಾಡಿದಾಗ ಚೈನೀಸ್ ಭಾಷೆಯಲ್ಲಿ ಈ ಮನೆ ಬಿಟ್ಟು ಹೋಗಿ ಅಂತ ಅಂತಿದ್ದಾಳೆ ಅನ್ನೋದು ಗೊತ್ತಾಯ್ತು. ಒಂದಿನ ಟಾಯ್ಲೆಟ್ ನಲ್ಲೂ ಯಾವ್ದೋ ಆತ್ಮ ನನ್ನ ಹಿಂದೆ ಕೂತ್ಕೊಂಡಿತ್ತು. ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನಂಬಲ್ಲ. ಅದಕ್ಕೇನೆ ಈ ವಿಷಯನ ಯಾರಿಗೂ ಹೇಳಿಲ್ಲ ಅಂತ. ಸರಿ ಜೆನಿ, ಇವತ್ತಿನ ಸೆಷನ್ ಕಂಪ್ಲೀಟ್ ಆಯ್ತು. ಹೋಗ್ ನಿಮ್ ತಂದೆನ್ ಕಳ್ಸು. ನಾನು ನಿಮ್ ತಂದೆ ಹತ್ರ ಯಾವುದೇ ವಿಷಯನ ಹೇಳಲ್ಲ ಅಂತ. ಈಗ ಡಾಕ್ಟರ್ ಪ್ರಸಾದ್ ಪಾಲ್ ನ ಕೇಳ್ತಾರೆ, ನಿಮ್ ಮನೇಲಿ ಏನಾದ್ರೂ ವಿಚಿತ್ರ ಘಟನೆ ನಡೀತಾ? ಒಂದಿನ ನಮ್ ತಂದೆ ಯೂಸ್ ಮಾಡ್ತಿದ್ದ ಡೆಕ್ಟಾಫೋನ್ ತನ್ನಷ್ಟಕ್ಕೆ ಆನ್ ಆಗಿತ್ತು. ಆಫ್ ಮಾಡಿದ್ರು ಮತ್ತೆ ಆನ್ ಆಯ್ತು. ಯಾಕೆ ಈ ರೀತಿ ಆಯ್ತು ಅಂತ ಏನಾದ್ರೂ ಯೋಚನೆ ಮಾಡಿದ್ರ? ಆ ಡೆಕ್ಟಾಫೋನ್ ಪ್ಲೇ ಬಟನ್ ನಲ್ಲೇ ಏನೋ ಇಶ್ಯೂ ಇದೆ. ಅದಕ್ಕೇನೆ ಬ್ಯಾಟ್ರಿನ ರಿಮೂವ್ ಮಾಡಿದೆ. ಕರೆಕ್ಟ್. ಇದೇ ಜಾಗದಲ್ಲಿ ಜೆನಿ ಇದ್ದಿದ್ರೆ ಅವಳು ಬೇರೆ ಏನೋ ಯೋಚನೆ ಮಾಡ್ತಿದ್ಲು. ಎನಿವೆ, ನಾನ್ ಜೆನಿ ಜೊತೆಲಿ ಮತ್ತಷ್ಟು ಡಿಸ್ಕಷನ್ ಮಾಡ್ಬೇಕು, ಆಮೇಲೆನೆ ಒಂದು ಕನ್ಕ್ಲೂಷನ್ಗೆ ಬರಕ್ ಸಾಧ್ಯ ಅಂತ. ಈ ಕಡೆ ಪಾಲ್ ಅವ್ರ ತಂದೆ ಜೆನಿ ವಿಚಿತ್ರವಾಗಿ ನಡ್ಕೋತಾ ಇರೋದ್ರಿಂದ ಅದನ್ನ ಸರಿ ಮಾಡೋಕೆ ಒಬ್ರು ಸೈಕಿಕ್ ನ ಮನೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಇದು ಪಾಲ್ಗೆ ಇಷ್ಟ ಆಗಲ್ಲ. ಆ ಸೈಕಿಕ್ ನ ಮನೆಯಿಂದ ಕಳಿಸ್ಬಿಡ್ತಾರೆ. ರಾತ್ರಿ ಜೆನಿ ಚೈನೀಸ್ ಭಾಷೆಯಲ್ಲಿ ಯಾವ್ದೋ ಸಾಂಗ್ ಹಾಡ್ತಾ ತಲೆ ಬಾಚ್ಕೋತಾ ಇದ್ದಾಳೆ. ಪಾಲ್ ಹೋಗಿ ಏನಿದು ಈ ಹೊತ್ತಲ್ಲಿ, ಮಲ್ಕೋ ಅಂತ ಅವಳನ್ನ ಮಲಗಿಸ್ತಾರೆ. ಏನ್ ನಡೀತಾ ಇದೆ ಅಂತಾನೆ ಇವ್ರಿಗೆ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಡೇ ಡಾಕ್ಟರ್ ಪ್ರಸಾದ್ ಪಾಲ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ನೀವು ಜೆನಿನ್ ಕರ್ಕೊಂಡು ಹೊರಗಡೆ ಹೋಗಿ, ನಾನು ಅವಳ ರೂಮ್ ನ ಚೆಕ್ ಮಾಡ್ಬೇಕು ಅಂತ. ಈಗ ಡಾಕ್ಟರ್ ಪ್ರಸಾದ್ ಜೆನಿ ರೂಮ್ ನ ಚೆಕ್ ಮಾಡ್ತಾರೆ. ಜೆನಿ ಕೆಲವೊಂದು ಡ್ರಾಯಿಂಗ್ಸ್ ಮಾಡಿ ಯಾರು ಇವಳು ಅಂತೆಲ್ಲ ಬರ್ದಿರ್ತಾಳೆ. ಹಾಗೇನೆ ಅವಳು ಗೂಗಲ್ ಸರ್ಚ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಹಾಂಟೆಡ್ ಹೌಸ್ ಬಗ್ಗೆ ಎಲ್ಲ ಚೆಕ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಲಕ್ಷ್ಮಿ ಕ್ರಿಶ್ ಮೇಲೆ ಮುನ್ಸ್ಕೊಂಡಿದ್ದಾಳೆ. ಯಾಕಂದ್ರೆ ನನ್ಗಿಂತ ಹೆಚ್ಚಾಗಿ ಜೆನಿನ ಕೇರ್ ಮಾಡ್ತಿದ್ದೀಯಾ ಅಂತ. ನೋಡ್ ಲಕ್ಷ್ಮಿ, ಜೆನಿ ನನ್ ಪೇಷಂಟ್. ಒಬ್ಬ ಡಾಕ್ಟರ್ ಆಗಿ ಪೇಷಂಟ್ ನ ನೋಡ್ಕೊಳ್ಳೋದು ನನ್ ಕರ್ತವ್ಯ. ಈಗ ಡಾಕ್ಟರ್ ಪ್ರಸಾದ್ ಜೆನಿಗೆ ಹಿಪ್ನೋಥೆರಪಿ ಮಾಡ್ತಾರೆ. ನಿದ್ದೆ ಬರೋ ತರ ಇರುತ್ತೆ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ ದಿನ ಯಾಕೆ ಬೆಟ್ಟದ ಮೇಲೆ ಹೋಗಿದ್ದೆ? ನಾನ್ ಹೋಗಿಲ್ಲ. ಇದನ್ ಕೇಳಿ ಎಲ್ರಿಗೂ ಸರ್ಪ್ರೈಸ್ ಆಗುತ್ತೆ. ನೀನ್ ಹೋಗಿಲ್ವಾ? ಸರಿ, ಹೋದವ್ರ ಜೊತೆಲಿ ನಾನ್ ಮಾತಾಡ್ಬೋದಾ? ಹೇಳು, ನೀನ್ ಯಾರು? ಈಗ ಜೆನಿ ಚೈನೀಸ್ ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡ್ತಾಳೆ. ಅದನ್ನ ಟ್ರಾನ್ಸ್ಲೇಟ್ ಮಾಡೋಕೆ ಒಬ್ರು ಟ್ರಾನ್ಸ್ಲೇಟರ್ ಕೂಡ ಇದ್ದಾರೆ. ಇದು ನನ್ ಜಾಗ, ನೀವೆಲ್ಲ ಹೋಗಿ ಅಂತಿದ್ದಾಳೆ.
ಆಗ ಡಾಕ್ಟರ್ ಪ್ರಸಾದ್, ಇದನ್ನ ಹೇಳಕ್ ನೀನ್ ಯಾರು? ಲೀಜಿಂಗ್ ತಕ್ಷಣ ಕಿರ್ಚಾಡ್ತಾ ಇದ್ದಾಳೆ. ಡಾಕ್ಟರ್ ಪ್ರಸಾದ್, ವೇಕಪ್ ಜೆನಿ ಅಂದಾಗ ಅವಳು ನಾರ್ಮಲ್ ಆಗ್ತಾಳೆ. ಡಾಕ್ಟರ್ ಹೇಳ್ತಿರೋ ಪ್ರಕಾರ ಜೆನಿ ಸರಿಯಾಗ್ಬೇಕಂದ್ರೆ ಒಬ್ರು ಫಾದರ್ ನ ಅವಶ್ಯಕತೆ ಇದೆ. ನೆಕ್ಸ್ಟ್ ಫಾದರ್ ನ ಮೀಟ್ ಆಗಿ ಪಾಲ್ ಮಗಳು ಜೆನಿಗೆ ಎಕ್ಸಾಸಿಸಮ್ ಮಾಡ್ಬೇಕು. ಡಾಕ್ಟರ್ ಪ್ರಸಾದ್ ಹೇಳ್ತಾರೆ, ಜೆನಿ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಅವಳಿಗೆ ಒಂಟಿತನ ಕಾಡೋಕ್ ಶುರುವಾಗಿದೆ. ಇದ್ರಿಂದ ಪ್ಯಾರನೋಯ ಅಥವಾ ವಿಜುವಲ್ ಹ್ಯಾಲುಸಿನೇಷನ್ ಅನ್ನೋ ಕಾಯಿಲೆಗೆ ತುತ್ತಾಗಿದ್ದಾಳೆ. ಅವಳಿಗೆ ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ತುಂಬಾನೇ ಒಂಟಿತನ ಕಾಡಿತ್ತು. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಲೀಜಿಂಗ್ ಅನ್ನೋ ಚೈನೀಸ್ ಲೇಡಿನ ದೇವದ ತರ ಸ್ವೀಕರಿಸಿದ್ದಾಳೆ. ಯಾಕೆ ಲೀಜಿಂಗ್ ನ ಸೆಲೆಕ್ಟ್ ಮಾಡಿದ್ದಾಳೆ ಅಂತ ನೋಡೋದಾದ್ರೆ, ಬುಕ್ ಓದಿರ್ಬೋದು, ಮೂವೀಸ್ ಅಥವಾ ಇಂಟರ್ನೆಟ್ ನಲ್ಲಿ ನೋಡಿರ್ಬೋದು. ಆದ್ರೆ ಈಗ ಲೀಜಿಂಗ್ ನಿಮ್ಮನ್ನೆಲ್ಲ ಮನೆ ಬಿಟ್ಟು ಓಡಿಸೋದಾಗಿ ಜೆನಿ ನಂಬಿದ್ದಾಳೆ. ಅವಳು ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಚೈನೀಸ್ ಭಾಷೆ ಕೂಡ ಕಲ್ತಿದ್ದಾಳೆ. ಸೊ ಅವಳಿಗೇನೆ ಮೋಸ ಮಾಡ್ಕೋತಾ ಇದ್ದಾಳೆ. ಅದಕ್ಕೆ ನಾವು ಒಂದು ನಕಲಿ ಎಕ್ಸಾಸಿಸಮ್ ಮಾಡಿ ನಾವು ಜೆನಿನ ಯಾಮಾರಿಸಿ ಇದಕ್ಕೆಲ್ಲ ಒಂದು ಎಂಡಿಂಗ್ ಕೊಡ್ಬೇಕು. ಆಗ್ಲೇ ಜೆನಿ ತನ್ನೊಳಗಡೆ ಇರೋ ಲೀಜಿಂಗ್ ಹೊರಗಡೆ ಹೋಗ್ಬಿಟ್ಲು ಅಂತ ನಂಬ್ತಾಳೆ. ಇದನ್ನೆಲ್ಲ ಕೇಳಿ ಫಾದರ್ ಕೂಡ ಒಪ್ಕೋತಾರೆ. ಈಗ ಡಾಕ್ಟರ್ ಜೆನಿ ಹತ್ರ, ಲೀಜಿಂಗ್ ನೀನೀಗ ನಮ್ ಜೊತೆಲಿ ಮಾತಾಡಿಲ್ಲ ಅಂದ್ರೆ ಫಾದರ್ ನಿನ್ನ ಓಡಿಸ್ಬಿಡ್ತಾರೆ ಅಂತ. ಸಡನ್ ಆಗಿ ಜೆನಿ ದೇಹದಲ್ಲಿ ಲೀಜಿಂಗ್ ಆತ್ಮ ಸೇರ್ಕೊಂಡು ತುಂಬಾನೇ ವೈಲೆಂಟ್ ಆಗಿ ನಡ್ಕೋತಾ ಇದೆ. ಈಗಲೇ ಡಾಕ್ಟರ್ ಪ್ರಸಾದ್ಗೂ ಗೊತ್ತಾಗುತ್ತೆ, ನಾವು ಅನ್ಕೊಂಡಿರೋ ತರ ಜೆನಿಗ್ ಯಾವುದೇ ಮಾನಸಿಕ ಕಾಯಿಲೆ ಇಲ್ಲ, ನಿಜವಾಗ್ಲೂ ಲೀಜಿಂಗ್ ಅನ್ನೋ ದೆವ್ವ ಸೇರ್ಕೊಂಡಿದೆ ಅಂತ. ಫಾದರ್ ಎಕ್ಸಾಸಿಸಮ್ ಮಾಡಿ ಲೀಜಿಂಗ್ ಆತ್ಮನ ಓಡ್ಸಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಗ್ತಾನೆ ಇಲ್ಲ. ಕೊನೆಗೆ ಲೀಜಿಂಗ್ ನ ಆತ್ಮ ಅಲ್ಲಿದ್ದ ಎಲ್ರ ಮೇಲೂ ಅಟ್ಯಾಕ್ ಮಾಡುತ್ತೆ. ಫಾದರ್ ಕತ್ತಿನ ಭಾಗಕ್ಕೆ ತುಂಬಾನೇ ಪೆಟ್ಟಾಗಿದೆ. ಅವ್ರು ಏನನ್ನೋ ನೋಡಿ ತುಂಬಾನೇ ಗಾಬರಿ ಆಗ್ತಾರೆ. ಬೇರೆಯವರೆಲ್ಲ ಸೇಫ್. ಜೆನಿ ನಾರ್ಮಲ್ ಆಗ್ತಾಳೆ. ಫಾದರ್ ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸದ್ಯಕ್ಕೆ ಅವರು ಕೋಮಾನಲ್ಲಿ ಇದ್ದಾರೆ. ಈಗ ಡಾಕ್ಟರ್ ಪ್ರಸಾದ್ಗೆ ಗಿಲ್ಟ್ ಫೀಲ್ ಆಗ್ತಿದೆ. ಎಲ್ಲಾನು ಸೈನ್ಸ್ ದೃಷ್ಟಿನಲ್ಲೇ ನೋಡಿ ಫಾದರ್ ಈ ಸ್ಥಿತಿಗೆ ಬರೋಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಪಾಲ್ ಇವ್ರಿಗೆ ಸಮಾಧಾನ ಮಾಡ್ತಾರೆ. ಎಲ್ಲಾನು ಜೆನಿಗೋಸ್ಕರ ತಾನೆ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ. ಈಗ ಡಾಕ್ಟರ್ ಪ್ರಸಾದ್ ಹೇಳ್ತಾರೆ, ಕೊನೆಯದಾಗಿ ಫಾದರ್ ಏನನ್ನೋ ನೋಡಿ ತುಂಬಾನೇ ಶಾಕ್ ಆಗಿದ್ರು. ನೀನ್ ಅದನ್ನ ನೋಟಿಸ್ ಮಾಡ್ದ? ಆಗ ಕ್ರಿಶ್, ಇಲ್ಲ ಡಾಕ್ಟರ್, ನಾನ್ ನೋಟಿಸ್ ಮಾಡಿಲ್ಲ. ಲೀಜಿಂಗ್ ಆತ್ಮ ನನ್ ಮೇಲೆ ಕಬೋರ್ಡ್ ಬೀಳ್ಸಿದ್ರಿಂದ ನಾನು ಅಲ್ಲೇ ಒದ್ದಾಡ್ತಾ ಇದ್ದೆ ಅಂತ. ಕ್ರಿಶ್, ನನ್ಗೆ ಅನ್ನಿಸ್ತಾ ಇದೆ ಫಾದರ್ಗೆ ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ಯಾವ್ದೋ ವಿಷಯ ಗೊತ್ತಾಗಿದೆ. ಈಗ ಅವ್ರಿಗೆ ಎಚ್ಚರಿಕೆ ಆಗೋ ತನಕ ನಾವು ಕಾಯಕ್ಕಾಗಲ್ಲ, ಏನಾದ್ರೂ ಮಾಡ್ಲೇಬೇಕು ಅಂತ. ಇನ್ನು ಪಾಲ್ ಮನೇಲಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿರೋದೇ ಬೇಡ ಅಂತಿದ್ದಾರೆ. ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಗೋಸ್ಕರ ಈ ಮನೆ ಮೇಲೆ ಲೋನ್ ಅಪ್ಲೈ ಆಗಿದೆ. ನಾವಿಲ್ಲಿಂದ ಹೋದ್ರೆ ಲೋನ್ ಕ್ಯಾನ್ಸಲ್ ಆಗುತ್ತೆ ಅಂತ ಪಾಲ್ ಹೇಳ್ತಾರೆ. ಜೆನಿ ಹೇಳ್ತಾಳೆ, ನಾನೀಗ ನಾರ್ಮಲ್ ಆಗಿದ್ದೀನಿ, ಸೊ ಇದೇ ಮನೇಲಿ ಇರೋಣ ಅಂತ. ಮೇಡಿದಾರಲ್ಲ, ಅವರು ಈ ಮನೇಲಿ ದೆವ್ವ ಕಾಟ ಇರೋದ್ರಿಂದ ಪೂಜೆ ಮಾಡ್ತಾ ಇದ್ದಾರೆ. ಪಾಲ್ಗೆ ದೆವ್ವ ಭೂತದ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡಬೇಡಿ, ಮನೆಯವರು ಹೆದರ್ಕೋತಾರೆ ಅಂತ. ಈ ಲೇಡಿ ಎಷ್ಟೇ ಹೇಳಿದ್ರೂನು ಪಾಲ್ ಕೇಳೋದೇ ಇಲ್ಲ. ಆ ದಿನ ರಾತ್ರಿನೇ ಯಾವ್ದೋ ಆತ್ಮ ಆ ಮೇಡ್ ನ ಬಲಿ ತಗೋಬಿಡುತ್ತೆ. ಲಕ್ಷ್ಮಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಫುಲ್ ಖುಷಿಯಾಗಿದ್ದಾಳೆ. ಇನ್ನು ಪಾಲ್ ಮನೇಲಿದ್ದ ಮೇಡ್ ಥಿಂಗ್ಸ್ ಎಲ್ಲ ಇಲ್ಲೇ ಬಿಟ್ಟು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ ಅಂತ ಇವರೆಲ್ಲ ತಲೆ ಕೆಡ್ಸ್ಕೊಂಡಿದ್ದಾರೆ. ಡೌಟ್ ಬಂದು ಆ ಲೇಡಿ ಇದ್ದ ರೂಮ್ ನ ಚೆಕ್ ಮಾಡಿದಾಗ ಮಂಚದಡಿನಲ್ಲಿ ಉಗ್ರಿಂದ ಪರ್ಚಿರೋ ಮಾರ್ಕ್ಸ್ ಇದೆ. ಆಗ್ಲೇ ರಾತ್ರಿ ಮೇಡ್ ಹೇಳಿದ್ದು ನೆನ್ಪಾಗುತ್ತೆ, ಈ ಮನೇಲಿ ದೆವ್ವ ಇದೆ, ದುಷ್ಟಶಕ್ತಿನ ನಾಶ ಮಾಡೋಕೆ ದೈವ ಶಕ್ತಿ ಅವಶ್ಯಕತೆ ಇದೆ ಅಂತ. ಇದಕ್ಕೂ ಮುಂಚೆ ಬಂದಿದ್ದ ಸೈಕಿಕ್ ನ ಮತ್ತೆ ಕರೆಸ್ತಾರೆ. ಜೊತೆಲಿ ಚೈನೀಸ್ ಟ್ರಾನ್ಸ್ಲೇಟರ್ ಕೂಡ ಇದ್ದಾರೆ. ಆ ದೆವ್ವ ಯಾವ ವಿಷಯನ ಹೇಳೋಕೆ ಪ್ರಯತ್ನ ಪಡ್ತಿದ್ಯೋ ಅದನ್ನ ಈ ಮರಳಲ್ ಬರ್ದು ಹೇಳುತ್ತಂತೆ. ಈಗ ಸೈಕಿಕ್, ಇಲ್ಲಿ ಯಾರಾದ್ರೂ ಇದ್ದೀರಾ? ಇದ್ರೆ ನಿಮ್ ಉದ್ದೇಶ ಏನು ಅನ್ನೋದ್ನ ನನ್ ಮುಖಾಂತರ ಹೇಳ್ಬೋದು. ಅದನ್ನ ಟ್ರಾನ್ಸ್ಲೇಟರ್ ಚೈನೀಸ್ ಭಾಷೆಯಲ್ಲಿ ಹೇಳ್ತಾರೆ. ಈಗ ಆತ್ಮ ಈ ಸೈಕಿಕ್ ಮುಖಾಂತರ ಮರಳಲ್ಲಿ ಚಿತ್ರ ಬಿಡಿಸುತ್ತೆ. ಈ ಮನೇಲಿರೋದು ತಾಯಿ ಮತ್ತೆ ಮಗಳ ಆತ್ಮ. ಹಾಗೇನೆ ಚೈನೀಸ್ ಭಾಷೆಯಲ್ಲಿ ಬರೆಯುತ್ತೆ, ಇಲ್ಲಿಂದ ಹೊರಗಡೆ ಹೋಗಿ, ಇಲ್ಲ ಅಂದ್ರೆ ಎಲ್ರು ಸಾಯ್ತೀರಾ ಅಂತ. ಈಗ ಪಾಲ್ ಹೇಳ್ತಾರೆ, ಇನ್ಮೇಲೆ ಇಲ್ಲಿರೋದ್ ಬೇಡ, ಜೀವಕ್ಕಿಂತ ಮುಖ್ಯವಾಗಿದ್ದು ಏನು ಇಲ್ಲ ಅಂತ. ಆದ್ರೆ ಇವ್ರನ್ನ ಹೋಗಕ್ಕೆ ಆತ್ಮಗಳು ಬಿಡ್ತಾ ಇಲ್ಲ. ಆಗ ಸೈಕಿಕ್ ಹೇಳ್ತಾರೆ, ಈ ಎರಡು ಆತ್ಮಗಳು ನಿಮ್ನ ಹೆದರ್ಸಿ ಇಲ್ಲಿಂದ ಓಡಿಸೋ ಪ್ರಯತ್ನ ಮಾಡಿದೆ. ಆದ್ರೆ ಈ ಮನೇಲಿ ಇನ್ನೊಂದು ಆತ್ಮ ಇದೆ, ಅದೇ ನಿಮ್ನ ಇಲ್ಲಿಂದ ಹೋಗಕ್ ಬಿಡ್ತಿಲ್ಲ. ನೀವ್ ಇಲ್ಲಿಂದ ಹೋದ್ರೂನು ಅದು ನಿಮ್ನ ಬಿಡಲ್ಲ. ಕಟ್ ಮಾಡಿದ್ರೆ ಡಾಕ್ಟರ್ ಪ್ರಸಾದ್ ಲೋಕಲ್ ಸ್ಟೇಷನ್ ಇಂದ 82 ವರ್ಷದ ಹಿಂದೆ ರಿಜಿಸ್ಟರ್ ಆಗಿದ್ದ ಒಂದು ಕೇಸ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೋತಾರೆ. ಬೆಳಗ್ಗೆ ಲಕ್ಷ್ಮಿ ಫೇಸ್ ವಾಶ್ ಮಾಡೋಕೆ ಬಂದಾಗ ಟ್ಯಾಪ್ ನಲ್ಲಿ ನೀರ್ ಬರ್ತಾ ಇಲ್ಲ. ಅದಕ್ಕೆ ವಾಟರ್ ಟ್ಯಾಂಕ್ ಅಲ್ಲಿ ನೀರಿದೆಯಾ ಅಂತ ಚೆಕ್ ಮಾಡೋಕೆ ಹತ್ತಿದಾಗ ಚಿಕ್ಕ ಹುಡುಗಿ ಆತ್ಮ ಬಂದು ಹೆದರ್ಸ್ಬಿಡುತ್ತೆ. ಇದ್ರಿಂದ ಕೆಳಗಡೆ ಬಿದ್ದು ಲಕ್ಷ್ಮಿ ಒದ್ದಾಡ್ತಾ ಇದ್ದಾಳೆ. ಮೊದ್ಲೇ ಪ್ರೆಗ್ನೆಂಟ್ ಬೇರೆ. ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡಿದಾಗ ಮಗು ಆರೋಗ್ಯವಾಗೇ ಇದೆ.
ಸದ್ಯಕ್ಕೇನು ತೊಂದ್ರೆ ಇಲ್ಲ, 2 ದಿನ ಬೆಡ್ ರೆಸ್ಟ್ ಮಾಡಿದ್ರೆ ಸಾಕು ಅಂತ. ಈಗ ಲಕ್ಷ್ಮಿ ಕ್ರಿಶಿಗೆ ಹೇಳ್ತಾಳೆ, ಪಾಲ್ ಮನೇಲಿ ಏನೋ ಇದೆ. ವಾಟರ್ ಟ್ಯಾಂಕ್ ಮೇಲೆ ಹೋದಾಗ ಒಂದು ಚಿಕ್ಕ ಹುಡುಗಿ ಕಾಣಿಸ್ಕೊಂಡ್ಲು. ಅದಕ್ಕೆ ಹೆದ್ರಿ ಕೆಳಗಡೆ ಬಿದ್ದುಬಿಟ್ಟೆ. ಪಕ್ಕದ ಮನೇಲಿದ್ದ ದೆವ್ವ ನಮ್ಮನೆ ಒಳಗಡೆ ಬಂದಿದೆ, ನಾವಿಲ್ಲಿರೋದು ಸೇಫ್ ಅಲ್ಲ ಅಂತ. ಇನ್ನು ಕ್ರಿಶ್ ಆಪರೇಷನ್ ಥಿಯೇಟರ್ ನಲ್ಲಿ ಇರುವಾಗ ಏನೇನೋ ಹ್ಯಾಲುಸಿನೇಷನ್ಸ್ ಬರ್ತಾ ಇದೆ. ಇದರಿಂದ ಆಪರೇಷನ್ ರಾಂಗ್ ಆಗಿ ಪೇಷಂಟ್ ಸಾಯೋ ಸ್ಥಿತಿಗೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಹಾಸ್ಪಿಟಲ್ ಡೀನ್ ಇವನ್ನ ಸಸ್ಪೆಂಡ್ ಮಾಡ್ತಾರೆ. ಈಗ ಡಾಕ್ಟರ್ ಪ್ರಸಾದ್ ಕ್ರಿಶಿಗೆ ಹೇಳ್ತಾರೆ, ತುಂಬಾ ವರ್ಷದ ಹಿಂದೆ ಪಾಲ್ ಮನೇಲಿ ಏನೋ ನಡೆದಿದೆ, ಅದೇನು ಅಂತ ತಿಳ್ಕೊಳ್ಳೋಕೆ ಪಕ್ಕದ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಸರಿ ಡಾಕ್ಟರ್, ನಾನ್ ಕೂಡ ಜೊತೆಲಿ ಬರ್ತೀನಿ, ನನ್ಗೂ ಸತ್ಯ ಗೊತ್ತಾಗ್ಬೇಕು. ಈ ಕಡೆ ಪಾಲ್ ಮನೇಲಿರೋ ಸೈಕಿಕ್ ಈ ಮನೇಲಿ ನಿಮ್ಗೆ ಯಾವ್ದಾದ್ರೂ ಹಳೆ ವಸ್ತು ಸಿಕ್ತಾ ಅಂತ ಕೇಳ್ತಾರೆ. ಆಗ ಜೆನಿ ಒಂದು ಬಾಚಣಿಗೆ ತಂದು ಕೊಡ್ತಾಳೆ. ಇವರಿಗೆ ಸತ್ತೋರ್ ಬಳಸ್ತಾ ಇದ್ದ ವಸ್ತುಗಳನ್ನ ಮುಟ್ಟಿದ್ರೆ ವಿಷನ್ ರೂಪದಲ್ಲಿ ಅವ್ರಿಗೆ ಏನಾಯ್ತು ಅನ್ನೋದು ಗೊತ್ತಾಗುತ್ತೆ. ಆ ಬಾಚಣಿಗೆನ ಇದೇ ಮನೇಲಿ 82 ವರ್ಷದ ಹಿಂದೆ ಒಬ್ರು ಚೈನೀಸ್ ಲೇಡಿ ಇದ್ರು, ಅವ್ರ ಮಗಳು ಯೂಸ್ ಮಾಡ್ತಿದ್ಲು ಅನ್ನೋದು ಗೊತ್ತಾಗುತ್ತೆ. ಇದು ನಿನ್ಗೆ ಎಲ್ ಸಿಕ್ತು? ಕಟ್ ಮಾಡಿದ್ರೆ ಗ್ರಾಮದ ಕಡೆ ಹೋಗ್ತಾ ಇರೋ ಕ್ರಿಶ್ ಅಂಡ್ ಡಾಕ್ಟರ್ ಪ್ರಸಾದ್ ನ ತೋರಿಸ್ತಾರೆ. ಕ್ರಿಶ್ ಹೇಳ್ತಾನೆ, ನನ್ಗೂ ಹಾಸ್ಪಿಟಲ್ ನಲ್ಲಿ ವಿಚಿತ್ರ ಅನುಭವ ಆಯ್ತು. ಲಕ್ಷ್ಮಿನೂ ಹೇಳ್ತಿದ್ಲು ಯಾವ್ದು ಆತ್ಮ ಕಾಣಿಸ್ಕೊತು ಅಂತ. ನಿಜವಾಗ್ಲೂ ಆ ಮನೇಲಿ ಏನ್ ನಡೆದಿದೆ? ಆಗ ಡಾಕ್ಟರ್ ಪ್ರಸಾದ್, ಈಗ ಪಾಲ್ ಫ್ಯಾಮಿಲಿ ಇರೋ ಮನೇಲಿ 82 ವರ್ಷದ ಹಿಂದೆ ಒಂದು ಚೈನೀಸ್ ಫ್ಯಾಮಿಲಿ ಜೀವನ ಮಾಡ್ತಾ ಇದ್ರು. ಲೂಯಿ ಅವ್ರ ಹೆಂಡತಿ ಲೀಜಿಂಗ್, ಅವ್ರಿಗೆ ಒಂದು ಚಿಕ್ಕ ಹುಡುಗಿನೂ ಇದ್ಲು. ಲೂಯಿ ಒಬ್ಬ ಸಿಲ್ಕ್ ಟ್ರೇಡರ್, ಚೈನಾ ಇಂದ ಸಿಲ್ಕ್ ನ ಎಕ್ಸ್ಪೋರ್ಟ್ ಮಾಡಿ ಬ್ರಿಟಿಷರಿಗೆ ಮಾರಾಟ ಮಾಡ್ತಾ ಇದ್ದ. ತುಂಬಾ ವರ್ಷ ಚೆನ್ನಾಗೇ ಇದ್ರು. ಆದ್ರೆ ದಿಢೀರ್ ಅಂತ ಒಂದಿನ ಆ ಮನೇಲಿ 3 ಜನ ನಿಗೂಢವಾಗಿ ಸತ್ತೋಗಿದ್ರು. ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಪೊಲೀಸ್ ರೆಕಾರ್ಡ್ ಪ್ರಕಾರ ಆ ಜಾಗದಲ್ಲಿ ವಿಚಾರಿಸಿದಾಗ ಒಂದು ಚಿಕ್ಕ ಹುಡುಗಿ ಐ ವಿಟ್ನೆಸ್ ಆಗಿದ್ಲು. ಬೈದಲ್ ಅವಳು ಏನು ಉತ್ತರ ಕೊಟ್ಟಿಲ್ವಂತೆ. ಅವ್ರನ್ನೇ ನಾವೀಗ ಮೀಟ್ ಆಗಕ್ಕೆ ಹೋಗ್ತಿರೋದು ಅಂತ. ಈ ಕಡೆ ಜೆನಿ ಆ ಬಾಚಣಿಗೆ ಸಿಕ್ಕಿದ್ದ ಜಾಗನ ತೋರಿಸ್ತಾಳೆ. ಈ ಮರದ ಹತ್ರನೇ ಸಿಕ್ತಂತೆ. ಸೈಕಿಕ್ ನೆಲನ ಮುಟ್ ನೋಡಿದಾಗ 3 ಬಾಡೀಸ್ ನ ಇಲ್ಲೇ ಹೂತಾಕಿದ್ದಾರೆ ಅನ್ನೋದು ಗೊತ್ತಾಗಿ ಇಲ್ಲಿ ಗುಂಡಿ ತೋಡಕ್ಕೆ ಹೇಳ್ತಾರೆ. ಗುಂಡಿ ತೋಡ್ ನೋಡಿದಾಗ ಟೋಟಲ್ 4 ಅಸ್ಥಿ ಪಂಜರಗಳು ಸಿಗುತ್ತೆ. ಅಮ್ಮ ಮಗಳು ಹಾಗೇನೆ ಅವ್ರ ಹೊಟ್ಟೆಲಿದ್ದ ಮಗು ಅಂಡ್ ಇವ್ರ ಗಂಡ ಲೂಯಿ. ಈ ಲೇಡಿನೇ ಲೀಜಿಂಗ್. ಜೆನಿ ಮೇಲೆ ಸೇರ್ಕೊಂಡಿದ್ದ ಆತ್ಮ ಇವ್ರದೆ. ಈ ಕಡೆ ಐ ವಿಟ್ನೆಸ್ ನ ಮೀಟ್ ಆಗಿ ನಿಜವಾಗ್ಲೂ ಆ ಮನೇಲಿ ಏನ್ ನಡೆದಿತ್ತು, ನೀವು ಹೇಳೋ ಸತ್ಯದ ಆಧಾರದ ಮೇಲೆನೆ ಆ ಮನೇಲಿರೋರ್ನ ಸೇವ್ ಮಾಡೋಕೆ ಸಾಧ್ಯ ಅಂತ. ಈಗ ಅಜ್ಜಿ ಏನ್ ನಡೀತು ಅಂತ ಹೇಳಕ್ ಶುರು ಮಾಡ್ತಾರೆ. 1934 ಇವ್ರಿಗಾಗ 8 ವರ್ಷ. ಅದೇ ತರ ಈ ಕಡೆ ಆ ಮರನ ಮುಟ್ಟಿದಾಗ ಈ ಸೈಕಿಕ್ಗೂ ಆ ಮನೇಲಿ ಏನ್ ನಡೆದಿದೆ ಅನ್ನೋದು ವಿಷನ್ ರೂಪದಲ್ಲಿ ಕಾಣಿಸುತ್ತೆ. ಈ ಅಜ್ಜಿಗೆ 8 ವರ್ಷ ಆಗಿದ್ದಾಗ ಹೂ ಕೀಳೋಕೆ ಅಂತ ಲೂಯಿ ಮನೆ ಹತ್ರ ಹೋಗ್ತಿದ್ರು. ಆ ಮನೇಲಿದ್ದ ಲೂಯಿನ ಕಂಡ್ರೆ ಇವಳಿಗೆ ತುಂಬಾನೇ ಭಯ. ಆದ್ರೆ ಲೀಜಿಂಗ್ ಹಾಗೇನೆ ಅವ್ರ ಮಗಳು ಮಾತ್ರ ಇವಳ ಜೊತೆಲಿ ಕ್ಲೋಸ್ ಆಗಿದ್ರು. ಒಂದಿನ ಮತ್ತೆ ಹೂ ಕೀಳೋಕೆ ಹೋದಾಗ ಮನೇಲಿ ಲೂಯಿ ಮಾತ್ರ ಇದ್ರು. ಹೂ ಕೀಳಕ್ ಬಂದಿದ್ದ ಈ ಹುಡುಗಿನ ಎತ್ಕೊಂಡೋಗಿ ಬಲಿ ಕೊಡೋಕೆ ಟ್ರೈ ಮಾಡಿದ್ದಾರೆ. ಅಷ್ಟರಲ್ಲಿ ಲೀಜಿಂಗ್ ಬಂದು ಆ ಹುಡುಗಿನ ಕಾಪಾಡಿದ್ದಾರೆ. ಇವ್ರ ನಂಬಿಕೆ ಏನಂದ್ರೆ ಇವತ್ತು ಸೂರ್ಯಗ್ರಹಣ, ಸೊ ಗ್ರಹಣ ಮುಗಿಯೋದ್ರೊಳಗಡೆ ಯಾವ್ದಾದ್ರು ಚಿಕ್ಕ ಹುಡುಗಿನ ಬಲಿ ಕೊಟ್ರೆ ನಮ್ಗೆ ಗಂಡು ಮಗು ಹುಟ್ಟುತ್ತೆ ಅಂತ. ಆದ್ರೆ ಲೀಜಿಂಗ್ ಒಪ್ಪಲ್ಲ. ಲೂಯಿ ಒಂದು ಡೀಮನ್ನ ಪೂಜೆ ಮಾಡ್ತಾ ಇರ್ತಾನೆ. ಸೂರ್ಯಗ್ರಹಣ ಹಿಡಿದು ಮುಗಿಯೋದ್ರೊಳಗಡೆ ಯಾವ್ದಾದ್ರು ಚಿಕ್ಕ ಹುಡುಗಿನ ಬಲಿ ಕೊಟ್ರೆ ಮಾತ್ರ ನಮ್ಗೆ ಗಂಡು ಮಗು ಹುಟ್ಟುತ್ತೆ, ನನಗೆ ಗಂಡು ಮಗು ಬೇಕೇ ಬೇಕು ಅಂತ. ಇದನ್ನೆಲ್ಲ ನೋಡಿ ಲೀಜಿಂಗ್ಗೆ ತುಂಬಾನೇ ಭಯ ಆಗುತ್ತೆ. ಕೊನೆಗೆ ಸ್ವಂತ ಮಗಳನ್ನೇ ಬಲಿ ಕೊಡೋ ನಿರ್ಧಾರ ಮಾಡ್ತಾರೆ. ತಡಿಯೋಕ್ ಬಂದಿದ್ದ ಲೀಜಿಂಗ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಆಮೇಲೆ ಮಗಳನ್ನ ಕರೆದು ನಾವು ಗೇಮ್ ಆಡೋಣ, ನಾನ್ ಹೇಳೋ ತನಕ ಕಣ್ಣಿ ಕಟ್ಟಿರೋ ಬಟ್ಟೆನ ಬಿಚ್ಚಬೇಡ ಅಂತ ಸ್ವಂತ ಮಗಳನ್ನೇ ಬಲಿ ಕೊಡ್ತಾರೆ. ಅನ್ಕಾನ್ಶಿಯಸ್ ಆಗಿದ್ದ ಲೀಜಿಂಗ್ಗೆ ಎಚ್ಚರಿಕೆ ಆದಾಗ ಮಗಳು ಸತ್ತೋಗಿರೋದ್ ನೋಡಿ ಇವ್ರಿಗೆ ಶಾಕ್ ಆಗುತ್ತೆ. ಈ ತರ ಒಂದು ಹೆಣ್ಮಗುನ ಬಲಿ ತಗೊಂಡು ಹುಟ್ಟೋ ಮಗು ನನಗೆ ಬೇಡ ಅಂತ ಹೊಟ್ಟೆಗೆ ಚುಚ್ಕೊಂಡು ಸತ್ತೋಗ್ತಾರೆ. ಆಗ ಲೂಯಿ ಇದಿನ್ನೂ ಮುಗ್ದಿಲ್ಲ ಅಂತ ಬಾವಿಗೆ ಹಾರಿ ಸೂಸೈಡ್ ಮಾಡ್ಕೋತಾರೆ. ಅವತ್ತಿಂದ ನನಗೆ ಸೂರ್ಯಗ್ರಹಣ ಅಂದ್ರೆ ಭಯ, ನಾಳೆ ಮತ್ತೆ ಸೂರ್ಯಗ್ರಹಣ ಆಗುತ್ತೆ ಅಂತ. ಹಾಗೇನೆ ವಿಷನ್ ಮೂಲಕ ಮನೇಲಿ ನಡೆದ ವಿಷಯನ ತಿಳ್ಕೊಂಡಿದ್ದ ಸೈಕಿಕ್ ಪಾಲ್ ಫ್ಯಾಮಿಲಿಗೆ ಎಲ್ಲ ವಿಷಯ ಹೇಳ್ತಾರೆ. ಇಷ್ಟು ದಿನ ಅಮ್ಮ ಮಗಳ ಆತ್ಮ ನಿಮ್ನ ಕಾಪಾಡೋಕೋಸ್ಕರನೇ ಹೆದರ್ಸಿ ಈ ಮನೆಯಿಂದ ಓಡಿಸೋ ಪ್ರಯತ್ನ ಮಾಡಿದೆ. ಆದ್ರೆ ಲೂಯಿ ಆತ್ಮ ಮಾತ್ರ ನಿಮ್ನ ಹೋಗಕ್ ಬಿಟ್ಟಿಲ್ಲ ಅಂತ. ಕಟ್ ಮಾಡಿದ್ರೆ ಫಾದರ್ಗೆ ಕಾನ್ಶಿಯಸ್ ಬಂದಿದೆ. ಲಕ್ಷ್ಮಿ ಕ್ರಿಶಿಗ್ ಕಾಲ್ ಮಾಡಿ ನಿನ್ ಜೊತೆಲ್ ಮಾತಾಡ್ಬೇಕು, ಎಲ್ಲಿದ್ಯಾ? ನಾನು ಹಾಗೇನೆ ಡಾಕ್ಟರ್ ಪ್ರಸಾದ್ ಪಾಲ್ ಮನೆ ಕಡೆ ಬರ್ತಾ ಇದ್ದೀವಿ. ಸರಿ, ನಾನ್ ಕೂಡ ಡಿಸ್ಚಾರ್ಜ್ ಆಗಿ ಬರ್ತೀನಿ. ಜೆನಿಯಲ್ಲಿ ನನಗ್ ಗೊತ್ತಿಲ್ಲ. ಸರಿ ಬಾ ನೋಡೋಣ. ಈಗ ಪಾಲ್ ಮನೆ ಹತ್ರ ಬಂದಿರೋ ಲಕ್ಷ್ಮಿ ಫಾದರ್ಗೆ ಕಾನ್ಶಿಯಸ್ ಬಂದಿದೆ. ಆಗ ಕ್ರಿಶ್ ಕೇಳ್ತಾನೆ, ಏನಾದ್ರೂ ಹೇಳಿದ್ರ? ಅವರಿಂದ ಮಾತಾಡಕ್ ಆಗ್ತಿಲ್ಲ. ನೆಕ್ಸ್ಟ್ 1 hour ಜೆನಿನ ರೂಮ್ ನಲ್ಲೇ ಕೂಡು ಹಾಕಿ ಅಂತ ಹೇಳಿದ್ರು. ಸರಿ ಓಕೆ, ಡಾಕ್ಟರ್ ಪ್ರಸಾದ್ 10 ನಿಮಿಷದಲ್ಲಿ ಬರ್ತೀನಿ ಅಂದ್ರು. ನಾವು ಜೆನಿ ಎಲ್ಲಿದ್ದಾಳೆ ನೋಡೋಣ. ಮನೆಗ್ ಬಂದು ಜೆನಿ ಎಲ್ಲಿ ಅಂತ ಕೇಳಿದಾಗ ಥಿಂಗ್ಸ್ ಪ್ಯಾಕ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ.
ಅವಳ ಜೊತೆಲಿ ಮಾತಾಡ್ಬೇಕು ಅಂತ ಇಬ್ರು ಮೇಲ್ಗಡೆ ಹೋಗ್ತಾರೆ. ಕ್ರಿಶ್, ಜೆನಿ ಒಳಗಡೆನೆ ಇದ್ದಾಳ ಅನ್ಸುತ್ತೆ, ನನಗ್ ಭಯ ಆಗ್ತಿದೆ. ಅವನು ಒಳಗಡೆ ಹೋಗ್ತಿದ್ದಂಗೆ ಲಕ್ಷ್ಮಿ ಡೋರ್ ಕ್ಲೋಸ್ ಮಾಡ್ತಾಳೆ. ಈಗ್ಲೇ ಫಾದರ್ ಇವಳಿಗೆ ಹಾಸ್ಪಿಟಲ್ ನಲ್ಲಿ ಯಾವ ವಿಷಯ ಹೇಳಿದ್ರು ಅಂತ ತೋರಿಸ್ತಾರೆ. ಆ ದಿನ ಜೆನಿಗೆ ದೆವ್ವ ಬಿಡ್ಸಕ್ ಬಂದಾಗ ಜೆನಿ ಒಳಗಿದ್ದ ಲೀಜಿಂಗ್ ನ ಆತ್ಮ ನಮ್ಗಳ ಮೇಲೆ ಅಟ್ಯಾಕ್ ಮಾಡ್ತು. ನನ್ ಕತ್ತಿನ ಭಾಗಕ್ಕೆ ಪೆಟ್ಟಾಗಿ ನೀನು ಅನ್ಕಾನ್ಶಿಯಸ್ ಆಗುವಾಗ್ಲೇ ಗೊತ್ತಾಯ್ತು ನಿನ್ ಗಂಡ ಕ್ರಿಶ್ ಇದ್ದಾನಲ್ಲ, ಅವನ್ ದೇಹದಲ್ಲಿ ಲೂಯಿ ಆತ್ಮ ಸೇರ್ಕೊಂಡಿದೆ ಅಂತ. ಸೊ ಅದಕ್ಕೇನೆ ಲಕ್ಷ್ಮಿ ಪ್ಲಾನ್ ಮಾಡಿ ಈಗ ಕೃಷ್ಣ ಕೂಡ ಹಾಕಿರೋದು. ಫಾದರ್ ಹೇಳಿದ ವಿಷಯನ ಪಾಲ್ ಫ್ಯಾಮಿಲಿಗೂ ಹೇಳ್ತಾಳೆ. ಗ್ರಹಣ ಮುಗಿಯೋ ತನಕ ಕೃಷ್ಣ ಹೊರಗಡೆ ಬಿಡಬಾರ್ದು, ಬಿಟ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ. ಬಾವಿಗ್ ಬಿದ್ದು ಸತ್ತಿದ್ದ ಲೂಯಿ ಹೇಗಾದ್ರೂ 82 ವರ್ಷದ ಹಿಂದೆ ಮಾಡೋಕೆ ಆಗದೆ ಇರೋದ್ನ ಈಗ ಹೇಗಾದ್ರೂ ಮಾಡ್ಬೇಕು ಅಂತ ಜೆನಿನ ದಾಳುವಾಗಿ ಯೂಸ್ ಮಾಡ್ಕೊಂಡು ಅವಳು ಬಾವಿಗೆ ಹಾರೋ ತರ ಮಾಡಿ ಅವಳನ್ನ ಕಾಪಾಡಕ್ಕೆ ಬಾವಿಗೆ ಹಾರಿದ್ದ ಕ್ರಿಶ್ ಮೇಲೆ ಲೂಯಿ ಆತ್ಮ ಸೇರ್ಕೊಂಡಿದೆ. ಈಗ ಸೈಕಿಕ್ ಹೇಳ್ತಾರೆ, ಲೂಯಿ 82 ವರ್ಷದ ಹಿಂದೆ ಸ್ವಂತ ಮಗಳನ್ನೇ ಬಲಿ ಕೊಟ್ಟಿದ್ದ, ಆದ್ರೆ ಅವನ್ ಅನ್ಕೊಂಡಿದ್ದು ನೆರವೇರ್ಲಿಲ್ಲ. ಅದಕ್ಕೆ ಇವತ್ತು ಕ್ರಿಶ್ ದೇಹ ಸೇರ್ಕೊಂಡಿರೋ ಲೂಯಿ ಖಂಡಿತ ಸಾರನ ಬಲಿ ಕೊಡೋಕೆ ಟ್ರೈ ಮಾಡ್ತಾನೆ ಅಂತ ಕಟ್ ಮಾಡಿ ಡಾಕ್ಟರ್ ಪ್ರಸಾದ್ಗೆ ಏನಾಯ್ತು ಅಂತ ತೋರಿಸ್ತಾರೆ. ಆ ಅಜ್ಜಿಯಿಂದ ಎಲ್ಲ ವಿಷಯ ಗೊತ್ತಾದ್ಮೇಲೆ ಮನೆಗ್ ಬಂದಿದ್ದ ಡಾಕ್ಟರ್ ಪ್ರಸಾದ್ ಕ್ರಿಶ್ಗೆ ಒಂದು ವಿಷಯನ ಹೇಳಿರ್ತಾರೆ. ಜೆನಿ ದೇಹ ಸೇರ್ಕೊಂಡಿದ್ದ ಲೀಜಿಂಗ್ ನ ಆತ್ಮ ಪಾಲ್ ಫ್ಯಾಮಿಲಿನ ಕಾಪಾಡೋಕೆ ಟ್ರೈ ಮಾಡಿದೆ. ರೆಕಾರ್ಡ್ಸ್ ನೋಡ್ದಾಗ್ಲೇ ಗೊತ್ತಾಯ್ತು ಲೀಜಿಂಗ್ ನ ಗಂಡ ಲೂಯಿ ಡೇಟ್ ಆಫ್ ಬರ್ತ್ ಹಾಗೇನೆ ನಿನ್ ಡೇಟ್ ಆಫ್ ಬರ್ತ್ ಎರಡು ಸೇಮ್, ಡಿಫ್ರೆಂಟ್ ಇಯರ್ಸ್ ಬಟ್ ಸೇಮ್ ಡೇಟ್. ಅಜ್ಜಿ ಹೇಳುವಾಗ ನಿನ್ ಬಿಹೇವಿಯರ್ ನೋಡಿ ನನಗ್ ಗೊತ್ತಾಯ್ತು ನಿನ್ ಬಾಡಿಲಿ ಲೂಯಿ ಆತ್ಮ ಇದೆ ಅಂತ. ಅಷ್ಟರಲ್ಲಿ ಕ್ರಿಶ್ ದೇಹದಲ್ಲಿದ್ದ ಲೂಯಿ ಆತ್ಮ ಡಾಕ್ಟರ್ನ ಬಲಿ ತಗೊಂಡಿದೆ. ಆಮೇಲೆ ಅವನು ಪಾಲ್ ಮನೆ ಹತ್ರ ಬಂದು ಲಕ್ಷ್ಮಿ ಹತ್ರ ಡಾಕ್ಟರ್ ಪ್ರಸಾದ್ 10 ನಿಮಿಷದಲ್ಲಿ ಬರ್ತಾರಂತೆ ಅಂತ ಸುಳ್ಳು ಹೇಳಿರ್ತಾನೆ. ಈಗ ಕ್ರಿಶ್ ದೇಹದಲ್ಲಿರೋ ಲೂಯಿ ಆತ್ಮ ಡೋರ್ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಸಾರಾ ಬೇರೆ ಕಾಣಿಸ್ತಾ ಇಲ್ಲ. ಸಾರನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇದ್ದ ಪಾಲ್ ಮೇಲೂ ಲೂಯಿ ಆತ್ಮ ಅಟ್ಯಾಕ್ ಮಾಡುತ್ತೆ. ಕೊನೆಗೂ ಸಾರನ ಬಲಿ ಕೊಡೋಕೆ ಟ್ರೈ ಮಾಡ್ತಾ ಇರುವಾಗ ಲಕ್ಷ್ಮಿ ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ. ನೀನು ಅವಳನ್ನ ಸಾಯಿಸಿದ್ರೆ ನಾನು ಹೊಟ್ಟೆಗೆ ಚುಚ್ಕೊಂಡು ಸತ್ತೋಗ್ತೀನಿ ಅಂತ. ಆಗ ಲೀಜಿಂಗ್ ಹೊಟ್ಟೆಗೆ ಚುಚ್ಕೊಂಡು ಸತ್ತಿದ್ದು ನೆನಪಾಗಿ ಈ ಆತ್ಮ ಡಿಸ್ಟ್ರಾಕ್ಟ್ ಆದಾಗ ಸಾರನ ಕಾಪಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಲೂಯಿ ಆತ್ಮ ಇವ್ರನ್ನೆಲ್ಲ ಕಂಟ್ರೋಲಿಗೆ ತಗೊಂಡು ಸಾರನ ಹುಡುಕ್ತಾ ಇದೆ. ಅಷ್ಟರಲ್ಲಿ ಲೀಜಿಂಗ್ ಹಾಗೇನೆ ಅವ್ರ ಮಗಳಾತ್ಮ ಬಂದು ಇವನ್ ಬಾಡಿಲಿರೋ ಲೂಯಿ ಆತ್ಮನ ಜೊತೆಲ್ ಕರ್ಕೊಂಡು ಹೋಗುತ್ತೆ. ಹೇಗಾದ್ರೂ ಸೂರ್ಯಗ್ರಹಣದ ದಿನ ಲೂಯಿ ಆತ್ಮನ ಜೊತೆಲ್ ಕರ್ಕೊಂಡು ಹೋಗ್ಬೇಕು ಅಂತಾನೆ ಈ ಎರಡು ಆತ್ಮಗಳು ಇಷ್ಟು ದಿನ ಕಾಯ್ತಾ ಇತ್ತು. ಇಲ್ಲ ಅಂದ್ರೆ ಲೂಯಿಯಿಂದ ತುಂಬಾ ಜನ ಚಿಕ್ಕ ಹುಡುಗಿಯರು ಬಲಿಯಾಗೋ ಸಾಧ್ಯತೆ ಇದೆ. ಕೊನೆ ಸಂದರ್ಭದಲ್ಲಿ ಲೂಯಿ ಆತ್ಮ ಇದಿನ್ನೂ ಮುಗ್ದಿಲ್ಲ ಅಂತ ಹೇಳಿ ಕ್ರಿಶ್ ದೇಹನ ಬಿಟ್ಟು ಹೋಗುತ್ತೆ. 4 ವರ್ಷಗಳ ನಂತರ ಕ್ರಿಶ್ ಅಂಡ್ ಲಕ್ಷ್ಮಿನ ನೋಡೋಕೆ ಜೆನಿ ಹಾಗೇನೆ ಪಾಲ್ ಬರ್ತಾರೆ. ಜೆನಿ ಕೇಳ್ತಾಳೆ ನಿಮ್ ಮಗ ಎಲ್ಲಿ ಅಂತ. ಕಟ್ ಮಾಡಿದ್ರೆ ಆ ದಿನ ಜೆನಿನ ಬಾವಿಗೆ ಹಾರಿ ಕಾಪಾಡಿದಾಗ ಇವನ್ ದೇಹ ಸೇರಿದ ಲೂಯಿ ಆತ್ಮ ಲಕ್ಷ್ಮಿ ಜೊತೆಲಿ ಇಂಟಿಮೇಟ್ ಆಗಿರುತ್ತೆ. ಈ ಸೀನ್ ನಿಮ್ಗೆ ನೆನ್ಪಿರ್ಬೋದು. ಸೊ ಲೂಯಿ ಆತ್ಮದಿಂದ ಹುಟ್ಟಿದ ಮಗನೇ ಈ ಹುಡುಗ. ಇವನು ದೊಡ್ಡವನಾದ್ಮೇಲೆ ಲೂಯಿ ಯಾವ ರೀತಿ ಸೂರ್ಯಗ್ರಹಣದ ದಿನ ಚಿಕ್ಕ ಹುಡುಗಿರ್ನ ಬಲಿ ಕೊಟ್ಟು ಗಂಡು ಮಗು ಪಡೆಯೋ ಪ್ರಯತ್ನದಲ್ಲಿ ಇದ್ನೋ ಅದನ್ನ ಈ ಹುಡುಗ ಕೂಡ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಲೀಜಿಂಗ್ ಹಾಗೇನೆ ಅವ್ರ ಮಗಳ ಆತ್ಮ ಈ ಮಗು ಭೂಮಿಗೆ ಬರ್ದೇ ಇರೋ ತರ ತಡೆಯೋಕೆ ಟ್ರೈ ಮಾಡಿರುತ್ತೆ. ಅದಕ್ಕೇನೆ ವಾಟರ್ ಟ್ಯಾಂಕ್ ಮೇಲೆ ಹತ್ತಿದ್ದ ಲಕ್ಷ್ಮಿನ ಬೀಳ್ಸಿ ಆ ಮಗುನ ಕೊಲ್ಲೋ ಪ್ರಯತ್ನ ಮಾಡಿತ್ತು, ಆದ್ರೆ ಆಗಿರಲ್ಲ. ಲಕ್ಷ್ಮಿ ಹಾಸ್ಪಿಟಲ್ ನಲ್ಲಿ ಇದ್ದಾಗ್ಲೂ ಆ ಎರಡು ಆತ್ಮಗಳು ಸೇರ್ಕೊಂಡು ಅವಳು ಹೊಟ್ಟೆಲಿದ್ದ ಆ ಮಗುನ ಸಾಯಿಸೋದಕ್ಕೆ ಟ್ರೈ ಮಾಡಿರುತ್ತೆ. ಆದ್ರೆ ಅಲ್ಲಿ ಫಾದರ್ ಇದ್ದಿದ್ರಿಂದ ಸಾಧ್ಯ ಆಗಿರಲ್ಲ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.